ಅಪ್ಪನ ಹೆಸರೇನು? ಅಪ್ಪನ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಇವತ್ತು ನಾನು ವೀಕೆಂಡ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈವ್ನಿಂಗು ಹೊಸಪೇಟೆಯಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಎಕ್ಸಿಬಿಷನ್ ಸ್ಟಾರ್ಟೇ ಆಗಿರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ ಸ್ಟಾರ್ಟ್ ಆಗಿಲ್ಲ ಇನ್ನೂ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಪಾಪು ಆಟಾಡ್ತಾನೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಅದು ಕ್ಲೋಸ್ ಇತ್ತು. ಇರಲಿ ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸೊ ಶಾಪಿಂಗ್ ಎಲ್ಲ ಮಾಡಿಕೊಂಡು ತಿರ್ಗಾ ಮನೆಗೆ ಬಂದ್ವಿ. ಸೊ ಆ ವ್ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ಎಕ್ಸಿಬಿಷನ್ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಹೋಗಿದ್ದು ಸಾಯಿ ಟಿಫನ್ಸ್ಗೆ. ಇಲ್ಲಿ ಪಾಪು ಇಡ್ಲಿ ತಿನ್ಸಿದ್ವಿ. ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಇರುತ್ತೆ. ಹಾಸ್ಪಿಟಲಲ್ಲೂ ಸಿಗಲ್ಲ ಇಷ್ಟು ಒಳ್ಳೆ ಟಿಫನ್. ಸೊ ಅಲ್ಲಿ ಹೋದ್ಮೇಲೆ ನನಗೆ ಐಸ್ ಕ್ರೀಮ್ ಬೇಕು ಅಂತ ತುಂಬ ಕೇಳ್ತಾ ಇದ್ದ. ಸೊ ನಮ್ಗೆ ಗೊತ್ತಿರೋದು ಹೊಸಪೇಟೆಯಲ್ಲಿ ತುಂಬ ಚೆನ್ನಾಗಿ ಐಸ್ ಕ್ರೀಮ್ ಸಿಗುತ್ತೆ ಅಂದರೆ ಐಸ್ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ತುಂಬ ಪಕ್ಕದಲ್ಲೇ ಇದೆ. ಸೊ ಅಲ್ಲಿ ಹೋಗಿ ಐಸ್ ಕ್ರೀಮ್ ಒಂದು ಚೂರು ಐಸ್ ಕ್ರೀಮ್ ತಿನ್ಸಿದ್ವಿ. ಯಾವಾಗಾದರೂ ತುಂಬ ರೇರಾಗಿ ಅವನು ಈ ಥರ ಎಲ್ಲ ಕೇಳ್ತಾನೆ. ಸೊ ಕೇಳಿದಾಗ ಒಂದು ಚೂರು ತಿನ್ನಿಸ್ತೀವಷ್ಟೇ. ಅವನೇ ಹೋಗಿ ಅಲ್ಲಿ ಆರ್ಡ್ರ್ ಕೊಟ್ಟು ಬರ್ತಾ ಇದ್ದ ಐಸ್ ಕ್ರೀಮ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಕ್ಯೂಟ್ ಅನಿಸ್ತಾ ಇತ್ತು. ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಎಲ್ಲರೂ ಹೆಸರು ಹೇಳ್ತಾನೆ ಅವನು. 19 months ಈಗ ಅವನಿಗೆ. ನನ್ನ ಹೆಸರು ಹೇಳ್ತಾನೆ, ಅವ್ನಿಗೆ ಯಾರ್ಯಾರು ಇಷ್ಟ ಅವರೆಲ್ಲರ ಹೆಸರು ಹೇಳ್ತಾನೆ. ಅವ್ರ ಅಣ್ಣ ಅಂದರೆ ಅವ್ನಿಗೆ ಇಷ್ಟ, ಹ್ಯಾಪಿ ಅಂತ ಹೇಳ್ತಾನೆ. ನನ್ನ ಹೆಸರು ಹೇಳ್ತಾನೆ ಆಯುಷಾ ಅಂತ. ಮತ್ತು ಅವ್ರ ದೊಡ್ಡಪ್ಪ ಶ್ಯಾಮ್ ಪಪ್ಪ ಅಂತ ಕೂಡ ಹೆಸರು ಹೇಳ್ತಾನೆ. ಮತ್ತು ರೀಸೆಂಟ್ಲಿ ಬ್ಯಾಂಗ್ಳೂರಲ್ಲಿ ನಾಮಕರಣ ಆಯ್ತಲ್ಲ, ವೈನವಿ ಅಂತ ಹೇಳಿ ಕೂಡ ಹೇಳ್ತಾನೆ. ಮಮ್ಮ ಹೆಸರೇನು? ಮಮ್ಮನ ಹೆಸರೇನು? ಗುಡ್ ಬಾಯ್. ನಿನ್ನ ಹೆಸರೇನು? ಅಪ್ಪನ ಹೆಸರೇನು? ಅಪ್ಪನ ಹೆಸರು ಇಲ್ಲ ಪುಟ್ಟ. ಅಪ್ಪನ ಹೆಸರು ವಿನೋದ್ ಪಪ್ಪ. ಗುಡ್ ಬಾಯ್. ಪಪ್ಪ ಏನ್ ಮಾಡಕತ್ತಾರ? ಮಮ್ಮು ಮಾಡಕತ್ತಾರೇನು? ಓಕೆ. मम्मू खा रहे पापा? कहाँ खा रहे बताओ? ಇತ್ತೀಚೆಗೆ ತುಂಬ ನಾಟಿ ಆಗಿದ್ದಾನೆ, ತುಂಬ ಮಾತಾಡ್ತಾನೆ, ತುಂಬ ಕ್ವೆಶನ್ಸ್ ಕೇಳ್ತಾನೆ. ಸಾಕಾಗ್ಬಿಡುತ್ತೆ ಅವನಿಗೆ ನೋಡಿಕೊಂಡು ತುಂಬ ಟಯರ್ಡ್ ಆಗಿಬಿಡ್ತೀವಿ ಈವ್ನಿಂಗ್ ತನಕನೂ. ಒಂದು 5 seconds ಕೂಡ ಅವ್ನು ಸುಮ್ಮನೆ ಕೂಡಲ್ಲ, ಏನಾದರೂ ಮಾಡ್ತಾನೆ ಇರ್ತಾನೆ. ಚೇರ್ ಹತ್ತೋದಾಗಲಿ, ಓಡೋಗೋದು, ಮಣ್ಣಲ್ಲಿ ಆಟ ಆಡೋದು, ತುಂಬ ಆ್ಯಕ್ಟಿವಿಟೀಸ್ ಮಾಡ್ತಾನೆ. ನೀರು ಚೆಲ್ಲೋದು, ಈ ಥರ ಎಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಮಾಡ್ತಾನೆ. ಮಲಗಿರುವಾಗ ಮಾತ್ರ ಅವನ್ನ ನಾನು ಸುಮ್ಮನೆ ಇರೋದನ್ನ ನೋಡ್ತೀನಿ, ಇಲ್ಲ ಅಂದರೆ ಏನಾದರೂ ಕಿಟ್ಲೆ ಮಾಡ್ತಾನೇ ಇರ್ತಾನೆ. ಅಲ್ಲಿ ಒಂದು ಸ್ಕೂಪ್ ಐಸ್ ಕ್ರೀಮ್ ತಿನ್ಕೊಂಡು ರಿಲಯನ್ಸ್ಗೆ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು ಅಂತ ಹೇಳಿಬಿಟ್ಟು ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಬಂದ್ವಿ. ಪಾಪುಗೆ ಏನಾದರೂ ಎಜುಕೇಷ್ನಲ್ ಟಾಯ್ಸ್ ಇದ್ದರೆ ನೋಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಯಾಕಂದರೆ ಮನೆಯಲ್ಲಿ ಅವನಿಗೆ ತುಂಬ ಟೈಮ್ ಪಾಸ್ ಆಗಲ್ಲ. ಬರೀ ಹೊರಗೆ ಹೋಗ್ತಾನೆ ಆಟ ಆಡೋಕ್ಕೆ. ಮಣ್ಣಲ್ಲಿ ಆಟ ಆಡೋದು, ಅದೇ ಥರ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಮಾಡ್ತಾನೆ. ಎಜುಕೇಷ್ನಲ್ ಟಾಯ್ಸು ಆ ಥರ ಏನಾದರೂ ಇದ್ದರೆ ಒಂದು ಸ್ವಲ್ಪ ಬ್ಯುಸಿಯಾಗಿರ್ತಾನೆ ಅಂತ ಟಾಯ್ಸ್ ನೋಡೋಣ ಅಂತ ಬಂದಿದ್ದು. ಮತ್ತು ಇತ್ತೀಚೆಗೆ ಫಿಂಗರ್ ಫುಡ್ಡು ತುಂಬ ಕೇಳ್ತಾನೆ. ಬ್ರಾಕ್ಲಿ, ಮಶ್ರೂಮು, ಕ್ಯಾರೆಟು ಈ ಥರ ಎಲ್ಲ ತುಂಬ ಬೇಕು ಅವನಿಗೆ ತಿನ್ನಲಿಕ್ಕೆ. ಸೊ ಬ್ರಾಕ್ಲಿ ಇರಲಿಲ್ಲ ಮನೇಲಿ. ಸೊ ಹಾಗಾಗಿ ಬ್ರಾಕ್ಲಿ ಎಲ್ಲೂ ಸಿಗಲ್ಲ, ರಿಲಯನ್ಸ್ ಮಾರ್ಟಲ್ಲಿ ಅಷ್ಟೇ ಸಿಗುತ್ತೆ. ಸೊ ಹಾಗಾಗಿ ಅದಕ್ಕಂತಾನೆ ಎಕ್ಸ್ಪೆಷಲಿ ಬಂದಿರೋದು. ಇಷ್ಟು ದಿನದಿಂದ ತುಂಬ ಕಾಸ್ಟ್ಲಿ ಇತ್ತು ಬ್ರಾಕ್ಲಿ. ಈಗ ಸ್ವಲ್ಪ ಪ್ರೈಸ್ ಕಡಿಮೆ ಆಗಿದೆ. 1 ಅಲ್ಲ 2 ತೊಗೊಂಡ್ಬಿಟ್ಟೆ. ಅದಕ್ಕೆ ಮಶ್ರೂಮ್ ಕೂಡ ಫ್ರೈ ಮಾಡಿ ಕೊಡ್ತೀನಿ, ಸಾಲ್ಟ್ ಪೆಪ್ಪರ್ ಹಾಕಿ. ಅದು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಅವನು. ಜಾಸ್ತಿ ಹೊರಗಿನ ಚಾಕ್ಲೇಟ್ಸು, ಬಿಸ್ಕೆಟ್ಸು ಈ ಥರ ಏನೂ ಕೊಡಲ್ಲ ಅವನಿಗೆ. ಫ್ರೂಟ್ಸ್ ಕೇಳ್ತಾನೆ. ಫ್ರೂಟ್ಸ್ ಕಟ್ ಮಾಡಿ ಸ್ಲೈಸ್ ಮಾಡಿ ಕೊಟ್ಟರೆ ಕೈಲಿ ತಿನ್ಕೊಂಡು ಓಡಾಡ್ತಾನೆ. ಮತ್ತು ಈ ಥರ ಎಲ್ಲ ವೆಜೀಸು ಸ್ಟೀಮ್ ಮಾಡಿ ಸಾಲ್ಟ್ ಹಾಕಿ ಕೊಟ್ಬಿಡ್ತೀನಿ, ಅದು ಕೂಡ ತಿನ್ಕೊಂಡು ಓಡಾಡ್ತಾನೆ. ಊಟ ಮಾಡೋದಂತರೂ ಸ್ವಲ್ಪ ಕಡಿಮೆ, ಊಟ ಮಾಡಲ್ಲ. ಈ ಥರ ಎಲ್ಲ ಫುಡ್ ತುಂಬ ಜಾಸ್ತಿ ಕೇಳ್ತಾನೆ. ಚಾಕ್ಲೇಟ್ಸು, ಬಿಸ್ಕೆಟ್ಸ್ ಅಭ್ಯಾಸ ಇಲ್ಲ. ಚಾಕ್ಲೇಟ್ಸ್ ಕೇಳ್ತಾನೆ. ಕೇಳಿದಾಗ ಡೇಟ್ಸ್ ಕೊಡ್ತೀನಿ, ಇಲ್ಲ ಬೆಲ್ಲ ಪೀಸ್ ಮಾಡಿ ಕೊಡ್ತೀನಿ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಬ್ಲೂಬೆರೀಸು,
ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಮನೆಯಲ್ಲೇ. ಚಾಕ್ಲೇಟು ಅಂತ ಕೇಳಿದಾಗ ಅದನ್ನು ಕೊಟ್ಬಿಡ್ತೀನಿ, ಸುಮ್ಮನೆ ತಿನ್ಕೊಂಡು ಓಡಾಡ್ತಾನೆ. ಮತ್ತು ಮಾರ್ನಿಂಗ್ ಟೈಮಲ್ಲಿ ಒಂದು ಬಾಯ್ಲ್ಡ್ ಎಗ್ನ ಕೊಡ್ತೀನಿ. ಸೋಮವಾರ ಶನಿವಾರ ಕೊಡಲ್ಲ, ಮಿಕ್ಕಿದ ಎಲ್ಲ ವಾರನೂ ಒಂದು ಬಾಯ್ಲ್ಡ್ ಎಗ್ ಕೊಡ್ತೀನಿ. ನೋಡೋಣ ಅಂತ ಹೇಳಿಬಿಟ್ಟು ನೋಡಿದೆ, ಪ್ರೈಸ್ ಏನು ಕಡಿಮೆ ಇರಲಿಲ್ಲ, ನಾರ್ಮಲ್ ಪ್ರೈಸೇ ಇದೆ. ಸೊ ಹಾಗಾಗಿ ಎಗ್ ಪರ್ಚೇಸ್ ಮಾಡಿಲ್ಲ. ನಾನು ಯಾವಾಗಲೂ ಮಶ್ರೂಮ್ ಮನೇಲಿ ಇಟ್ಕೊಂಡಿರ್ತೀನಿ. ಅವ್ನಿಗೆ ತುಂಬ ಇಷ್ಟ, ಫ್ರೈ ಮಾಡಿ ಕೊಡ್ತೀನಿ ತಿಂತಾನೆ. ಇಲ್ಲಾಂದರೆ ಮಶ್ರೂಮ್ ಫ್ರೈಡ್ ರೈಸ್ ಮಾಡಿ ಕೊಡ್ತೀನಿ ಮಧ್ಯಾಹ್ನದ ಟೈಮಲ್ಲಿ, ಲಂಚಿಗೆ ತಿಂತಾನೆ. ಕೊಕೊನಟ್ ಆಯಿಲ್ ಮಾತ್ರ ಯೂಸ್ ಮಾಡ್ತೀನಿ ಫ್ರೈ ಮಾಡೋಕ್ಕೆ, ನಾರ್ಮಲ್ ಆಯಿಲ್ ಯೂಸ್ ಮಾಡಲ್ಲ. ಬ್ಯಾಕ್ ಸೈಡು ಎಕ್ಸ್ಪೈರಿ ಡೇಟ್ ಇರುತ್ತೆ, ಅದನ್ನು ಫಸ್ಟ್ ನೋಡಿ 3 ಇಲ್ಲ 4 ಡೇಸ್ ಇನ್ನೂ ಎಕ್ಸ್ಪೈರ್ ಆಗೋಕ್ಕೆ ಇದೇ ಟೈಮ್ ಅಂತ ಇದ್ದರೆ ಮಾತ್ರ ಮಶ್ರೂಮ್ನ ನೋಡಿ ಪರ್ಚೇಸ್ ಮಾಡಬೇಕು. ಅದಾದಮೇಲೆ ಫಸ್ಟ್ ಫ್ಲೋರಲ್ಲಿ ಕಿಡ್ಸ್ ಸೆಕ್ಷನ್ ಇದೆ, ಅಲ್ಲಿ ಟಾಯ್ಸ್ ಇದೆ. ಅಲ್ಲಿ ಮೇಲ್ಗಡೆ ಬಂದು ನೋಡ್ತಾ ಇದ್ದೀವಿ. ಅಷ್ಟೇನು ಕಲೆಕ್ಷನ್ ಇಲ್ಲ, ಎಜುಕೇಷ್ನಲ್ ಟಾಯ್ಸ್ ಅಂತ ಬಂದಾಗ ಅಲ್ಲಿ ಏನಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಮಕ್ಕಳಿಗೆ ಯಾವ ಏಜಿಗೆ ಕರೆಕ್ಟಾಗಿ ಯಾವ ಟಾಯ್ ಕೊಡಬೇಕಂತಲೇ ಗೊತ್ತಾಗಲ್ಲ. ನಾನಂತರೂ ಸಾಕಷ್ಟು ಎಜುಕೇಷ್ನಲ್ ಟಾಯ್ಸ್ನ ಟ್ರೈ ಮಾಡ್ತೀನಿ, ಬಟ್ ಫಾರ್ 10 ಸೆಕೆಂಡ್ಸು ಅಷ್ಟೇ ವರ್ಕ್ ಆಗುತ್ತೆ, ಆಮೇಲೆ ಎಲ್ಲ ಎಸ್ತು ಹೋಗ್ಬಿಡ್ತಾನೆ. ಸೊ ಫಸ್ಟ್ ನಾನು ನೋಡಿರೋದು ಈ ಬ್ಲಾಕ್ಸು, ಬಿಲ್ಡಿಂಗ್ ಬ್ಲಾಕ್ಸು. ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ಅದನ್ನೊಂದು ಮೈಂಡಲ್ಲಿ ಇಟ್ಕೊಂಡು ಸರ್ಚ್ ಮಾಡಿದೆ. ತುಂಬ ಚಿಕ್ಕದಿತ್ತು ಅದು, ಬ್ಲಾಕ್ಸ್ ಕೂಡ ತುಂಬ ಚಿಕ್ಕದಾಗಿತ್ತು. ಅಷ್ಟು ಚೆನ್ನಾಗಿ ಅನಿಸಲ್ಲ. ಪಾಪು ಇನ್ನು 18-19 ಮಂತ್ಸಲ್ಲಿ ಅಷ್ಟು ಚಿಕ್ಕದು ಕೊಡೋದು ಸೇಫ್ ಅಲ್ಲ. ಸೊ ಹಾಗಾಗಿ ಅದನ್ನು ನಾನು ಪರ್ಚೇಸ್ ಮಾಡಿಲ್ಲ. ಅದು ಬಿಟ್ಟರೆ ರಿಮೋಟ್ ಕಾರು ಈ ಥರ ಎಲ್ಲ ಇತ್ತು, ಇದೆಲ್ಲ ವೇಸ್ಟ್ ಅನ್ಸುತ್ತೆ ನನಗೆ. ಏನಾದರೂ ಟಾಯಲ್ಲಿ ಇನ್ವೆಸ್ಟ್ ಮಾಡಿದರೆ ಅವರಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಬೇಕು, ಆ ಥರದಲ್ಲಿ ಟಾಯ್ನ ಸೆಲೆಕ್ಟ್ ಮಾಡಬೇಕು ಅಂತ ನನಗಿಷ್ಟ. ಸೊ ಇಲ್ಲಿ ನೋಡಿ ಚಿಕ್ಕ ಪುಟಾಣಿ ಕಪ್ಸ್ ಎಷ್ಟು ಚೆನ್ನಾಗಿದೆ. ಕಪ್ಸ್ ಅಲ್ಲ ಆ್ಯಕ್ಚುಲಿ, ಪಿಕ್ಕಲೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಓನ್ಲಿ 19 ರೂಪೀಸ್. ಸೊ ಇದಾದಮೇಲೆ ನೆಕ್ಸ್ಟ್ ಲೈನಲ್ಲಿ ಟಾಯ್ ಸೆಕ್ಷನ್ ಇದೆ. ಇಲ್ಲಿ ಬಂದು ನೋಡಿದೆ, ಇಲ್ಲಿ ಕೂಡ ಏನೂ ಇಲ್ಲ. ಇಲ್ಲಿ ಒಂದೇ ಒಂದು ನನಗೆ ಕಂಡಿರೋದೇನೆಂದರೆ ಸ್ಟ್ಯಾಕಿಂಗ್ ಟಾಯ್. ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ. ಸ್ಟ್ಯಾಕಿಂಗ್ ಕಲಿತಾರೆ, ಸೈಜಸ್ ಕಲಿತಾರೆ, ಬಿಗ್ ಟು ಸ್ಮಾಲ್, ಸ್ಮಾಲ್ ಟು ಬಿಗ್, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಡೆವಲಪ್ ಆಗುತ್ತೆ. ಮೋಟೋ ಸ್ಕಿಲ್ ಡೆವಲಪ್ ಆಗುತ್ತೆ. ಮತ್ತು ವಾಪಸ್ ನೆಸ್ಟಿಂಗ್ ಹೇಗೆ ಮಾಡಬೇಕು, ಅದನ್ನು ಒಂದರೊಳಗೆ ಒಂದು ಹಾಕಿ ಹೇಗೆ ಇಡಬೇಕು ಅಂತಲೂ ಒಂದು ಆ್ಯಕ್ಟಿವಿಟಿನ ಕಲಿತಾರೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಅದು ಬಿಟ್ಟರೆ ಕೀಲಿ ಎಲ್ಲ ಕೊಟ್ಟರೆ ಹೋಗುತ್ತಲ್ಲ ಗೊಂಬೆಗಳು, ಆ ಥರ ಎಲ್ಲ ಇತ್ತು. ಆ ಥರ ಎಲ್ಲ ನೋಡೋದೇ ಇಲ್ಲ ಇವನು. ಇದು ತೊಗೊಂಡಿದ್ದೀನಿ ಕೂಡ ನಾನು ಮನೆಗೆ ಬಂದು ಅದನ್ನು ಅವನಿಗೆ ತೋರಿಸಿದ್ರೆ ಇದೇನಿದು ಅಂಥೇಳಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಎಸ್ತು ಹೋಗಿಬಿಟ್ಟ. ಬಟ್ ಇಟ್ಸ್ ನಾಟ್ ರೈಟ್ ಟೈಮ್ ಅನಿಸುತ್ತೆ. ಇನ್ನೊಂದು 6 ಮಂತ್ಸ್ ಆದಮೇಲೆ ಯೂಸ್ ಮಾಡಿದ್ರೆ ಅವನಿಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಆಗ ಕೂತ ಆಡ್ತಾನೆ ಅಂತ ಅನಿಸುತ್ತೆ. ಏನು ಟ್ರೈ ಮಾಡಿದರೂ ವೇಸ್ಟೇ. ಎಷ್ಟೊಂದು ಟ್ರೈ ಮಾಡ್ತಾ ಇರ್ತೀನಿ, ಬಟ್ ಟಾಯ್ಸ್ ಅವನಿಗೆ ವರ್ಕೇ ಆಗ್ತಿಲ್ಲ, ವೇಸ್ಟ್ ಅನಿಸ್ತಾ ಇದೆ. ಅದೇ ನಾನು ಬುಕ್ಸ್ನ ತರಿಸಿದಾಗ ಅಟ್ಲೀಸ್ಟ್ 1/2 ಅವರ್ 1 ಅವರ್ನ ಸ್ಪೆಂಡ್ ಮಾಡ್ತಾನೆ ಟೈಮು. ಈವನ್ ಫೀಡಿಂಗ್ ಅಂದರೆ ಊಟ ಮಾಡಬೇಕಾದ್ರೆ ಕೂಡ ಬುಕ್ಸ್ನ ನೋಡ್ತಾನೆ. ಬಟ್ ಟಾಯ್ಸ್ ಯಾಕೋ ಅವನಿಗೆ ಇಷ್ಟನೇ ಆಗ್ತಿಲ್ಲ. ಯಾವ ಟಾಯ್ಸು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾನೇ ಇಲ್ಲ ಅವನು. ಅದು ಯಾವಾಗ ಟೈಮ್ ಬರುತ್ತೋ ನಾನು ಕಾಯ್ತಾ ಇದ್ದೀನಿ. ಕೆಲವೊಂದು ಟಾಯ್ಸ್ ನಾನು ಆನ್ಲೈನಲ್ಲಿ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ ಬರಬೇಕು ಅಂತ. ಅದೆಲ್ಲ ಬಂದಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಆ ಟಾಯ್ಸಿಗೆ ನೋಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅದರದ್ದು ಅಪ್ಡೇಟ್ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬ್ರಾಕ್ಲಿ ಮತ್ತು ಮಶ್ರೂಮ್ ತೊಗೊಂಡಾದ್ಮೇಲೆ ಅವನು ನನಗೆ ಕಾರ್ನ್ ಬೇಕು, ವಾಟರ್ ಮಿಲನ್ ಬೇಕು, ಪಪ್ಪಾಯ ಬೇಕು ಅಂತ ಎಲ್ಲ ಅವನೇ ಕೇಳಿ ಹಾಕಿಸ್ಕೊಂಡ. ಶಾಪಿಂಗ್ ಮಾಡೋದು 5 ಮಿನಿಟ್ಸ್ ಆದರೆ ಬಿಲ್ಲಿಂಗಿಗೆ 1 ಅವರ್ 1/2 ಅವರ್ ಆಗುತ್ತೆ. ತುಂಬ ಟೈಮ್ ವೇಸ್ಟ್ ಅನಿಸುತ್ತೆ. ಸೊ ಹಾಗಾಗಿ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ಲೋಕಲ್ ಮಾರ್ಕೆಟ್ಸಲ್ಲಿ, ಸ್ಟ್ರೀಟಲ್ಲೇ ಪರ್ಚೇಸ್ ಮಾಡ್ತೀವಿ. ಮಾಲ್ಸಿಗೆ ಏನೋ ತಗೋಬೇಕು ಅಂತ ಹೋಗಿರ್ತೀವಿ, ಏನೇನೋ ತಗೊಂಡು ಒಂದು 2,000 ರೂಪಾಯಿ ಬಿಲ್ ಮಾಡಿಬಿಡ್ತೀವಿ. ನನ್ನ ಜೊತೆ ಅಂತೂ ಯಾವಾಗಲೂ ಹೀಗೆ ಆಗುತ್ತೆ. ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆನಾ ಅಂತ ಕಮೆಂಟ್ ಮಾಡಿ. ಸೊ ಹೀಗೆಲ್ಲ ಆಯಿತು ನಮ್ಮ ವೀಕೆಂಡ್ ಪ್ಲ್ಯಾನಲ್ಲಿ. ಏನೋ ಅಂದ್ಕೊಂಡಿದ್ವಿ, ಏನೋ ಆಗೋಯ್ತು, ಬಟ್ ಪರವಾಗಿಲ್ಲ. ನೆಕ್ಸ್ಟ್ ವೀಕೆಂಡಲ್ಲಿ ಓಪನಿಂಗ್ ಆಗುತ್ತೆ ಅಂತ ಎಕ್ಸಿಬಿಷನ್ಗೆ, ನೆಕ್ಸ್ಟ್ ವೀಕೆಂಡಿಗೆ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕಂಪ್ಲೀಟ್ ವಿಡಿಯೋ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.